ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಟೈಮ್ಸ್ ಟಿವಿ. ಬರಬರ ಬೇಯುವ ಬಿಸಿಲಿನ ನಡುವೆಯೇ ಇದೀಗ ಪ್ರಕೃತಿಯ ಚೆಲ್ಲಾಟ. ಹೌದು ವೀಕ್ಷಕರೇ, ರಾಜ್ಯದಲ್ಲಿ ಗುಡುಗು ಸಹಿತ ಭಾರಿ ಬಿರುಗಾಳಿಯ ಮಳೆಯಾಗುವ ಮುನ್ಸೂಚನೆ ಸಿಕ್ಕಿದೆ. ಹೌದು ವೀಕ್ಷಕರೇ, ಹಾಗಾದ್ರೆ ಏನಿ ಒಂದು ವಿಚಿತ್ರವಾದ ಸುದ್ದಿ, ಎಲ್ಲವನ್ನ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ ಇದೀಗ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹೌದು ವೀಕ್ಷಕರೇ, ಅದೇ ರೀತಿಯಾಗಿ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ನೀಡ್ತಾ ಇದ್ದಲ್ಲಿ ತಪ್ಪದೇ ನಮ್ಮ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ವಿಡಿಯೋ ಏನಾದರೂ ಇಷ್ಟವಾಗುತ್ತಿದ್ದಲ್ಲಿ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ಹೆಚ್ಚು ಸಪೋರ್ಟ್ ಮಾಡಿ. ಯಾಕೆಂದ್ರೆ ಇದೀಗ ಮತ್ತೊಂದು ಬಂಪರ್ ಸಿ ಸುದ್ದಿ ಇದೀಗ ನಿಮಗಾಗಿ ತರ್ತಾ ಇದ್ದೇವೆ. ಹೌದು ವೀಕ್ಷಕರೇ, ಐತಿಹಾಸಿಕ ಒಳ ಮೀಸಲಾತಿ ಜಾರಿಗೆ ಬಂದಿದೆ. ಹೌದು ವೀಕ್ಷಕರೇ, ಇದೀಗ ಸಿದ್ದರಾಮಯ್ಯ ಸರ್ಕಾರ 56,000ಕ್ಕೂ ಹೆಚ್ಚಿನ ಹುದ್ದೆಗಳ ಭರ್ತಿಗೆ ಇದೀಗ ಸಜ್ಜಾಗ್ತಾ ಇದೆ. ಹೌದು, ನೀವು ಕೇಳ್ತಾ ಇರೋದು ನಿಜಾನೇ. ಹಾಗಾದ್ರೆ ಈ ಬಗ್ಗೆನೂ ಕೂಡ ಕಂಪ್ಲೀಟ್ ಆದ ಅಪ್ಡೇಟ್ ನಿಮ್ಗೆ ಏನಾದ್ರೂ ಬೇಕಾಗಿದ್ದಲ್ಲಿ ತಪ್ಪದೆ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋನ ಕೊನೆ ತನಕ ನೋಡಿ, ಯಾಕೆಂದ್ರೆ ಸಾಕಷ್ಟು ಬಿಸಿ 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 ಸುದ್ದಿಗಳು ಇದೀಗ ಈ ಒಂದು ವಿಡಿಯೋದಲ್ಲಿ ನಿಮಗಾಗಿ ತರ್ತಾ ಇದ್ದೇವೆ. ಹೌದು, ಅದೇ ರೀತಿಯಾಗಿ ಎಲ್ಲಾದ್ರ ನಡುವೆ ನಾವು ಗೃಹಲಕ್ಷ್ಮಿಯರಿಗೆ ಮರೆಯಕ್ಕಾಗತ್ತಾ? ಖಂಡಿತವಾಗಿ ಇಲ್ಲ ವೀಕ್ಷಕರೇ. ನಾವು ಗೃಹಲಕ್ಷ್ಮಿಯರಿಗಾಗಿಯೂ ಕೂಡ ಇವತ್ತು ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಸಿಹಿ ಸುದ್ದಿಗಳನ್ನ ತಗೊಂಡ್ ಬಂದಿದ್ದೀವಿ. ಹೌದು ವೀಕ್ಷಕರೇ, ಹಾಗಾದ್ರೆ ನೀವು ಕೂಡ ಈ ಒಂದು ಗೃಹಲಕ್ಷ್ಮಿಯರಿಗಾಗಿ ಬಂದಂತ ಬಂಪರ್ ಸಿಹಿ ಸುದ್ದಿಯನ್ನ ತಿಳ್ಕೊಳ್ಬೇಕಾಗಿದ್ದಲ್ಲಿ ವಿಡಿಯೋನ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟ್ ಆಗಿ ನೋಡಿ. ಹೌದು ವೀಕ್ಷಕರೇ, ಅದೇ ರೀತಿಯಾಗಿ ಇವತ್ತಿನ ಬಂಗಾರದ ಬೆಲೆ, ಅದೇ ರೀತಿಯಾಗಿ ಯುದ್ಧದ ನಡುವೆ ಇವತ್ತಿನ ಪೆಟ್ರೋಲ್ ಮತ್ತು ಡೀಸೆಲ್ ದರ ಕೂಡ ಎಷ್ಟಿದೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು 10 ನಿಮಿಷದ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಹೌದು ವೀಕ್ಷಕರೇ, ಮಾಹಿತಿ ಏನಾದ್ರೂ ಇಷ್ಟವಾಗಿದ್ದಲ್ಲಿ ತಪ್ಪದೇ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ನಮಗೆ ಪ್ರೋತ್ಸಾಹವನ್ನ ಮಾಡಲು ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ಯಾಕೆಂದ್ರೆ ಇಂಥದ್ದೇ ಸಾಕಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳು ನಾವು ನಿಮಗಾಗಿ ತರಲಿದ್ದೇವೆ. ಕರ್ನಾಟಕದಲ್ಲಿ ಬಿಸಿಲಿನ ಬೇಗೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಹೌದು ವೀಕ್ಷಕರೇ, ಬಿಸಿಲಿನ ತಾಪಮಾನಕ್ಕೆ ಕರುನಾಡು ಅಕ್ಷರಶಃ ನಲುಗಿ ಹೋಗಿದೆ. ಏಪ್ರಿಲ್ ತಿಂಗಳಲ್ಲಂತೂ ಅತ್ಯಂತ ಈ ಒಂದು ಉಷ್ಣಾಂಶ ಶಾಖ ನಮಗೆ ಹೆಚ್ಚಾಗಿ ಒಂದು ಪ್ರಭಾವವನ್ನ ಬೀಳ್ತಾ ಇದೆ. ಇಳಿಕೆಯ ಮಾತೆ ಕಾಣ್ತಾ ಇಲ್ಲ. ಹೌದು ವೀಕ್ಷಕರೇ, ಇದರೆಲ್ಲ ನಡುವೆ ಇದೀಗ ಹವಾಮಾನ ಇಲಾಖೆ ಒಂದು ಅಚ್ಚರಿಯ ಸುದ್ದಿಯೊಂದನ್ನ ನಮಗೆ ನೀಡ್ತಾ ಇದೆ. ಹೌದು ವೀಕ್ಷಕರೇ, ಏಪ್ರಿಲ್ 24ರಿಂದ ಹವಾಮಾನ ಇಲಾಖೆಯ ಪ್ರಕಾರ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಿಂಚು ಮತ್ತು ಬಿರುಗಾಳಿಯ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಕೂಡ ಇದೀಗ ಹೇಳ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಇದೊಂದು ವಿಚಿತ್ರವಾದ್ರೂ ಕೂಡ ಸತ್ಯವಾದ ಮಾಹಿತಿ ಅಂತಾನೆ ಹೇಳ್ಬಹುದು. ನಿಮ್ಮ ಊರಲ್ಲಿ ಈಗಾಗಲೇ ಮಳೆ ಸುರಿತಾ ಇದ್ರೆ ತಪ್ಪದೆ ನಮಗೆ ಕಮೆಂಟ್ ನ ಮುಖಾಂತರ ತಿಳಿಸಿ. ಅದೇ ರೀತಿಯಾಗಿ ಉಷ್ಣಾಂಶ ನಿಮ್ಮ ಊರಲ್ಲಿ ಯಾವ ರೀತಿಯಾಗಿದೆ ಅಂತ ಕೂಡ ನಮಗೆ ತಪ್ಪದೆ ಅನಿಸಿಕೆಯನ್ನ ಹಂಚಿ. ಇನ್ನು ಹವಾಮಾನ ಇಲಾಖೆಯ ಪ್ರಕಾರ ಉತ್ತರ ಒಳನಾಡಿನ ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ವಿಜಯಪುರ ಸೇರಿದಂತೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಹಗುರದಿಂದ ಒಂದು ಸಾಧಾರಣ ಮಳೆ ಬೀಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೌದು, ಹಾಗೆ ದಕ್ಷಿಣ ಒಳನಾಡಿನ ಮಲೆನಾಡು ಭಾಗಗಳಾದ ಚಿಕ್ಕಮಗಳೂರು, ಹಾಸನ, ಕೊಡಗು ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಮಧ್ಯಾಹ್ನ ಅಥವಾ ಸಂಜೆಯ ವೇಳೆಗೆ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ ಅಂತ ಹವಾಮಾನ ಇಲಾಖೆ ಇದೀಗ ಒಂದು ಮುನ್ಸೂಚನೆಯನ್ನ ಹೊರಡಿಸಿದೆ. ಹೌದು ವೀಕ್ಷಕರೇ, ಮಳೆಯ ಜೊತೆಗೆ ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಕೂಡ ಬೀಸುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆಯು ಇದೀಗ ಒಂದು ಮಾಹಿತಿಯನ್ನ ನೀಡಿದೆ. ಹೌದು ವೀಕ್ಷಕರೇ, ಕರಾವಳಿಯ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಒಂದೆರಡು ಕಡೆಯಲ್ಲೂ ಕೂಡ ಹಗುರವಾದ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಕೂಡ ಇದೀಗ ಹವಾಮಾನ ಇಲಾಖೆ 15 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಹಾಗೂ 5 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಕೂಡ ನೀಡಿದೆ. ಹೌದು, ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬಿಸಿಲಿನ ತಾಪಮಾನ ಮುಂದುವರಿಯಲಿದ್ದು ಗರಿಷ್ಠ ತಾಪಮಾನ 36 ಡಿಗ್ರಿ ಸೆಲ್ಸಿಯಸ್, ಅದೇ ರೀತಿಯಾಗಿ ಕನಿಷ್ಠ ತಾಪಮಾನ 23ರಿಂದ 24 ಡಿಗ್ರಿ ಸೆಲ್ಸಿಯಸ್ ಈ ಒಂದು ತಾಪಮಾನ ಈ ರೀತಿಯಾಗಿದೆ ಅಂತ ಕೂಡ ಸೂಚಿಸಲಾಗಿದೆ. ಹೌದು ವೀಕ್ಷಕರೇ, ಇಷ್ಟೊಂದು ಬಿಸಿಲಿನ ಬೇಗೆಯ ನಡುವೆಯೂ ಕೂಡ ಇದೀಗ ಸಿದ್ದರಾಮಯ್ಯ ಸರ್ಕಾರ ಉದ್ಯೋಗಾಂಕ್ಷಿಗಳಿಗೆ
ಮನವನ್ನ ತಂಪುಗೊಳಿಸುವಂತಹ ಒಂದು ಬಂಪರ್ ಸಿಹಿ ಸುದ್ದಿಯೊಂದನ್ನ ಉದ್ಯೋಗಾಂಕ್ಷಿಗಳಿಗೆ ತಂದುಕೊಟ್ಟಿದೆ. ಹೌದು ವೀಕ್ಷಕರೇ, ಇದೀಗ ಒಳ ಮೀಸಲಾತಿಯನ್ನ ಜಾರಿಗೆ ತಂದು 56,000ಕ್ಕೂ ಹೆಚ್ಚಿನ ಹುದ್ದೆಗಳ ಭರ್ತಿಗೆ ಇದೀಗ ಸಿದ್ದರಾಮಯ್ಯ ಸರ್ಕಾರ ಬಂಪರ್ ಆದಂತ ಒಂದು ಸುದ್ದಿಯನ್ನ ಉದ್ಯೋಗಾಂಕ್ಷಿಗಳಿಗೆ ನೀಡಿದೆ. ಹೌದು ವೀಕ್ಷಕರೇ, ಇದೀಗ ಸರ್ಕಾರವು ಒಳ ಮೀಸಲಾತಿಯ ಹಂಚಿಕೆಗೆ ಒಂದು ಹೊಸ ಸೂತ್ರವನ್ನ ನೇಮಕ ಮಾಡಿದ್ದು ಬರೋಬ್ಬರಿ 56,432 ಹುದ್ದೆಗಳ ನೇಮಕಾತಿಗೆ ಇದೀಗ ಸರ್ಕಾರ ಮುಹೂರ್ತವನ್ನ ಇಟ್ಟಿದೆ. ಹೌದು, ಕಳೆದ ಬಜೆಟ್ನಲ್ಲಿ ಸರ್ಕಾರವು 56,432 ಖಾಲಿ ಹುದ್ದೆಗಳ ಭರ್ತಿಯನ್ನ ಘೋಷಿಸಿತ್ತು. ಆದರೆ ಒಳ ಮೀಸಲಾತಿ ಜಾರಿಯಾಗದ ಹೊರತು ನೇಮಕಾತಿಯ ಅಧಿಸೂಚನೆಯನ್ನ ಹೊರಡಿಸಿದರೆ ಕಾನೂನಿನ ತೊಡಕನ್ನ ಎದುರಿಸಬಹುದು ಎಂಬ ಕಾರಣಕ್ಕೆ ಈ ಒಂದು ಪ್ರಕ್ರಿಯೆಯನ್ನ ತಡೆ ಹಿಡಿಯಲಾಗಿತ್ತು. ಆದರೆ ಇದೀಗ ಮೀಸಲಾತಿ ಪ್ರಮಾಣ ಅಂತಿಮಗೊಂಡಿದ್ದು ಶೀಘ್ರದಲ್ಲೇ ಎಲ್ಲ ಇಲಾಖೆಗಳಲ್ಲಿನ ಖಾಲಿ ಹುದ್ದೆಗಳ ಹೊಸ ರೋಸ್ಟರ್ ಪಾಯಿಂಟ್ನ ಅನ್ವಯ ಅಧಿಸೂಚನೆಯನ್ನ ಪ್ರಕಟಿಸಲಾಗುವುದು ಅಂತ ಖುದ್ದಾಗಿ ಮುಖ್ಯಮಂತ್ರಿಗಳೇ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಖಂಡಿತವಾಗಿ ವೀಕ್ಷಕರೇ, ಈ ಒಂದು ಮಾಹಿತಿ ನಿಮಗೇನಾದ್ರೂ ಉಪಯುಕ್ತ ಅನಿಸಿದ್ದಲ್ಲಿ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ಅದೇ ರೀತಿಯಾಗಿ ಎಲ್ಲ ಉದ್ಯೋಗಾಂಕ್ಷಿಗಳಿಗೂ ಕೂಡ ಈ ಒಂದು ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಹಾಗೇನೆ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಕಾದು ಕೂತಿರುವಂತ ಒಂದು ಕ್ಷಣ ಬಂದೇ ಬಿಟ್ಟಿದೆ. ಹೌದು ವೀಕ್ಷಕರೇ, ಅದೇ ರೀತಿಯಾಗಿ ಈ ಒಂದು ವಿಡಿಯೋನ ಎಲ್ಲ ಗೃಹಲಕ್ಷ್ಮಿಯರೊಂದಿಗೆ ಹಂಚಿಕೊಳ್ಳಿ. ಹೌದು ವೀಕ್ಷಕರೇ, ಇದೀಗ ಗೃಹಲಕ್ಷ್ಮಿಯರಿಗಾಗಿ ಬಂದಿರುವಂತ ಒಂದು ಅಪ್ಡೇಟ್ ಅನ್ನ ಕೂಡ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತದಲ್ಲಿ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ವೀಕ್ಷಕರೇ, ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಬೇಕಾದ್ರೆ ನೀವು ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ಹೌದು ವೀಕ್ಷಕರೇ, ನೀವು ವಿಡಿಯೋಗೆ ಲೈಕ್ ಮಾಡಿದ್ರೆ ನಮಗೆ ಇಂಥದ್ದೇ ಸಾಕಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳು ನಿಮಗಾಗಿ ತರಲು ನಮಗೆ ತುಂಬಾನೇ ಒಂದು ಪ್ರೋತ್ಸಾಹ ಸಿಗುತ್ತೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಗೃಹಲಕ್ಷ್ಮಿಯರಿಗಾಗಿ ಬಂದಿರುವಂತಹ ಒಂದು ಅಪ್ಡೇಟ್ ಅನ್ನ ಇದೀಗ ನೋಡ್ತಾ ಹೋಗೋಣ. ಈಗಾಗಲೇ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರ ಖಾತೆಗೂ ಕೂಡ 28ನೇ ಕಂತಿನ ಹಣ ಯಶಸ್ವಿಯಾಗಿ ಜಮೆಯಾಗಿದೆ. ಹೌದು ವೀಕ್ಷಕರೇ, ಇನ್ನು 29ನೇ ಕಂತಿನ ಹಣ ಎಲ್ಲರಿಗೂ ಬಂದಿಲ್ಲ. ಕೆಲವೊಂದಿಷ್ಟು ಜನಕ್ಕೆ 29ನೇ ಕಂತಿನ ಹಣ ಬಂದಿಲ್ಲ. ನಿಮಗೆ ಕೂಡ 29ನೇ ಕಂತಿನ ಹಣ ಬಂದಿದ್ರೆ ತಪ್ಪದೆ ನಮಗೆ ಕಮೆಂಟ್ ನಲ್ಲಿ ತಪ್ಪದೆ ತಿಳಿಸಿ. ಯಾಕೆಂದ್ರೆ ನಿಮ್ಮ ಒಂದು ಕಮೆಂಟ್ ಸಾಕಷ್ಟು ಗೃಹಲಕ್ಷ್ಮಿಯರಿಗೂ ಕೂಡ ಹೆಲ್ಪ್ ಆಗುತ್ತೆ. 29ನೇ ಕಂತಿನ ಹಣ ಬಂದಿದ್ದೇನೋ ಇಲ್ಲೋ ಅಂತ ತಿಳ್ಕೊಳ್ಳಲು ಅವರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಅದೇ ರೀತಿಯಾಗಿ ಸರ್ಕಾರ ಹೇಳ್ತಾ ಇರುವ ಪ್ರಕಾರ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರ ಖಾತೆಗೆ 56,000 ರೂಪಾಯಿ ಅಂದರೆ 28 ಕಂತಿನ ಹಣವನ್ನ ಯಶಸ್ವಿಯಾಗಿ ಹಾಕಲಾಗಿದೆ. ಹೌದು ವೀಕ್ಷಕರೇ, ನಿಮ್ಮ ಖಾತೆಗೆ ಇನ್ನೂ ಕೂಡ 2,000 ರೂಪಾಯಿ ಹಣ ಜಮೆಯಾಗಿಲ್ಲ ಅಂದ್ರೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನೀವು ಅರ್ಹ ಫಲಾನುಭವಿಗಳಾಗಿದ್ರೆ ನಿಮಗೆ ಮೇ 10ನೇ ತಾರೀಕಿನ ಒಳಗೇನೆ ನಿಮಗೆ ಈ ಒಂದು ಹಣ ಕೂಡ ಜಮೆಯಾಗುವ ಸಾಧ್ಯತೆ ಇದೆ. ಇನ್ನು ಜಮೆಯಾಗದೇ ಇದ್ದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಈ ಒಂದು ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಇದೆನೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ NPCI ಮ್ಯಾಪಿಂಗ್ ಕೂಡ ಆಗಿದೆನೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕರೆಕ್ಟ್ ಆಗಿದ್ದು ನೀವು ಅರ್ಹ ಫಲಾನುಭವಿಗಳು ಆಗಿದ್ರೆ ನಿಮ್ಮ ಖಾತೆಗೆ ಅತಿ ಶೀಘ್ರದಲ್ಲೇ ಇವತ್ತು ಹಣ ಜಮೆಯಾಗುತ್ತೆ. ಇನ್ನು ಭರ್ತಿ ಮದುವೆಯ ಸೀಸನ್ ನ ನಡುವೆ ಇವತ್ತು ಬಂಗಾರದ ಬೆಲೆ ಯಾವ ರೀತಿಯಾಗಿದೆ ಅಂತ ಇದೀಗ ನೋಡೋಣ ಬನ್ನಿ. ಹೌದು ವೀಕ್ಷಕರೇ, ಇವತ್ತಿನ ದಿನದಂದು 22 ಕ್ಯಾರೆಟ್ ನ ಬಂಗಾರದ ಬೆಲೆ ಪ್ರತಿ 10 ಗ್ರಾಮ್ಗೆ 1,40,200 ರೂಪಾಯಿ ಆದ್ರೆ 24 ಕ್ಯಾರೆಟ್ ಶುದ್ಧ ಚಿನ್ನದ ಬೆಲೆ ಪ್ರತಿ 10 ಗ್ರಾಮ್ಗೆ 1,52,950 ರೂಪಾಯಿ ಆಗಿದೆ. ಹೌದು ವೀಕ್ಷಕರೇ, ಅದೇ ರೀತಿಯಾಗಿ ಇವತ್ತಿನ ದಿನದಂದು ಪ್ರತಿ 1 ಕೆಜಿ ಬೆಳ್ಳಿಯ ದರವು ಕೂಡ 2,60,000 ರೂಪಾಯಿ ತಲುಪಿದೆ. ಅದೇ ರೀತಿಯಾಗಿ ಮತ್ತೊಂದೆಡೆಯಲ್ಲಿ ಇವತ್ತಿನ ಪೆಟ್ರೋಲ್ನ ದರ ಕೂಡ ಯಾವ ರೀತಿಯಾಗಿದೆ ಅಂತ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಇವತ್ತು ಪ್ರತಿ ಲೀಟರ್ನ ಪೆಟ್ರೋಲ್ನ ಬೆಲೆ 102.96 ಆದರೆ ಬಾಗಲಕೋಟೆಯಲ್ಲಿ 103.62 ರೂಪಾಯಿ ತಲುಪಿದೆ. ಹೌದು ವೀಕ್ಷಕರೇ, ಇನ್ನು ಬಳ್ಳಾರಿಯಲ್ಲಿ 104.09 ಆದರೆ ಬೆಳಗಾವಿಯಲ್ಲಿ 102.76 ರೂಪಾಯಿ ತಲುಪಿದ್ದು ವಿಜಯಪುರದಲ್ಲಿ 103.01 ರೂಪಾಯಿ ಆಗಿದೆ. ಹಾಗೇನೆ ಚಿತ್ರದುರ್ಗದಲ್ಲಿ 103.87 ರೂಪಾಯಿ ಇದ್ದರೆ ದಾವಣಗೆರೆಯಲ್ಲಿ 103.86 ಇದೆ. ಧಾರವಾಡದಲ್ಲಿ 102.73 ಇದ್ದರೆ ಗದಗದಲ್ಲಿ 103.80 ಆಗಿದೆ. ಅದೇ ರೀತಿಯಾಗಿ ನಿಮ್ಮ ಒಂದು ಜಿಲ್ಲೆ ಯಾವುದು ಅಂತ ನಮಗೆ ತಪ್ಪದೆ ಕಮೆಂಟ್ನ ಮುಖಾಂತರ ತಿಳಿಸಿ. ನಿಮ್ಮ ಜಿಲ್ಲೆಯಲ್ಲಿ ಪೆಟ್ರೋಲ್ನ ದರ ಯಾವ ರೀತಿಯಾಗಿದೆ ಅಂತ ಕೂಡ ನಿಮಗೆ
ತಪ್ಪದೆ ನಾವು ಕಮೆಂಟ್ ನ ಮುಖಾಂತರ ಹೇಳ್ತೀವಿ. ಇನ್ನು ವಿಡಿಯೋ ಏನಾದ್ರೂ ಇಷ್ಟವಾಗಿದ್ದಲ್ಲಿ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂಥದ್ದೇ ಸಾಕಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.